ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ಬಾಸ್ ಟಿವಿಯಿಂದ ಪಲ್ಲವಿ ಮಾತಾಡ್ತಾ ಇರೋದು. ಗುಡ್ ಮಾರ್ನಿಂಗ್ ಮಾ. ಆ, ಸರ್ ಬೆಳ್ಳಂಬೆಳಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಂದ್ರೆ ದಿಲೀಪ್ ರಾಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಇದಕ್ಕೆ ರೀಸನ್ ಏನಿರಬಹುದು ಅಂತ ಸರ್? ಅಮ್ಮ ಇದು ಪುನೀತ್ ರಾಜ್ಕುಮಾರ್ ಕಾಲಿಂದಲೂ ಡಿಸ್ಕಷನ್ ನಡೀತಾನೆ ಇದೆಯಮ್ಮ. ಹಾ ಸರ್. ಹಾರ್ಟ್ ಅಟ್ಯಾಕ್ ಯಾರಿಗ್ ಬೇಕಾದ್ರೂ ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದೇರ್ ಹ್ಮ್ ಕೊಲೆಸ್ಟ್ರಾಲ್ ಲೆವೆಲ್. ಹ್ಮ್. ಅಥವಾ ರಕ್ತನಾಳಗಳು ಇರ್ತವೆ ಹಾರ್ಟ್ ಗೆನೆ ಹ್ಮ್ ಅಂತೀವಿ ನಾವು. ಹ್ಮ್. ಅದು ಬ್ಲಾಕ್ ಆಯ್ತು ಅಂದ್ರೆ ಹ್ಮ್. ಅದು 2-3 ಒಂದೇ ಸಾರಿ ಬ್ಲಾಕ್ ಆದ್ರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ, ಸತ್ತೋಗ್ತಾರೆ. ಬರೀ ಹಾರ್ಟ್ ಅಟ್ಯಾಕ್ ಆದ್ರೆ ಯಾರು ಸತ್ತೋಗಲ್ಲ. ಹಾಸ್ಪಿಟಲ್ಗೆ ಹೋಗೋವರೆಗೂ ಸಮಯ ಇರುತ್ತೆ. ಹ್ಮ್. ಅಲ್ಗೋದ್ಮೇಲೆ ಆಂಜಿಯೋ ಅದೆಲ್ಲ ಮಾಡ್ತಾರೆ, ಸ್ಟೆಂಟ್ ಅದೆಲ್ಲ ಆಗ್ತಾರೆ. ಹಾ ಸರ್. ಬಟ್ ಪಾಪ ಬ್ಯಾಡ್ ಲಕ್ ಅವ್ರಿಗೆ. ಇದು ಏನಂದ್ರೆ ಪ್ರತಿ ಮನುಷ್ಯನಿಗೂ ಒಂದು ಕಾರ್ಡಿಯಾಕ್ ಚೆಕಪ್ 30 ವರ್ಷ ಆದ್ಮೇಲೆ ಹ್ಮ್. ಅಟ್ಲೀಸ್ಟ್ ಆನ್ಯುವಲ್ ಚೆಕಪ್ ಮಾಡಿಸ್ಕೋಬೇಕು. ಬಟ್ ಮಾಡಿಸ್ಕೊಂಡ್ರೆ ಕೆಲವು ಜನ ನಾರ್ಮಲ್ ಅಂತ ಕೊಟ್ಟಿರ್ತಾರೆ, ಬಟ್ ಸಡನ್ ಹಿಂಗ್ ಆಗುತ್ತೆ. ಹ್ಮ್. ಕೆಲವು ಸಮಯ ಆ ಬ್ಲಡ್ ವೆಸಲ್ಗೆ ಬೇರೆ ಕಡೆಯಿಂದ ಎಂಬೋಲೈ ಅಂತ ಬರುತ್ತೆ. ಇವಾಗ ಎಲ್ಲೋ ಟ್ರೈನ್ ಆಗಿ ಟ್ರಾವೆಲ್ ಮಾಡಿರ್ತಾರೆ ಅಥವಾ ತುಂಬಾ ಕೂತ್ ಕಡೆನೆ ಕೂತಿರ್ತಾರೆ. ಹ್ಮ್. ಅವಾಗ ವೆಯಿನ್ ಒಳಗೊಂದು ಕ್ಲಾಟ್ ಶುರು ಆಗುತ್ತೆ, ಥ್ರಾಂಬಸ್ ಅಂತೀವಿ ನಾವು. ಹಾ ಸರ್. ಅದೇನಾದ್ರೂ ಅಲ್ಲಿಂದ ತಪ್ಪಿಸ್ಕೊಂಡು ಡಿಸ್ಲಾರ್ಜ್ ಆಗಿ ಹ್ಮ್. ಹಾರ್ಟ್ ಹೋಗಿ ಆ ಬ್ಲಡ್ ವೆಸಲ್ ಒಳಗೆ ಕೂತ್ಕೊತ್ತು ಅಂದ್ರೆ ಹ್ಮ್. ಅಂತವರೆಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಓನ್ಲಿ ಥಿಂಗ್ ಎಲ್ಲರಿಗೂ ಜನಗಳಿಗೆ ಗಾಬರಿ ಏನಂದ್ರೆ ಅಷ್ಟು ಫಿಟ್ ಅಂಡ್ ಫೈನ್ ಇದಾರೆ, ಹೌದು ಆದ್ರೆ ಹಿಂಗ್ ಸರ್. ಯಾಕಾಯ್ತು ಅಂತ. ಅದೇ ಯೂತ್ಸ್ಗೆ ಈ ತರ ಆಗ್ತದೆ, ಏನ್ ಆಗುತ್ತೆ. ಕಾರಣ ಇರ್ಬೋದು ಅಂತ? ಅದು ನಮ್ಮಲ್ಲಿ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇದೆ. 70 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಬೇಗ ಸತ್ತೋಗಲ್ಲ. ಯಾಕಂದ್ರೆ ಆಲ್ರೆಡಿ ಹ್ಮ್. ನಮ್ಗೆ ಕೊಲ್ಯಾಟ್ರಲ್ಸ್ ಅಂತೀವಿ. ಬ್ಲಡ್ ವೆಸಲ್ಗೆ ಸಣ್ಣ ಕೊಲ್ಯಾಟ್ರಲ್ಸ್ ಬಂದಿರುತ್ತೆ. ಇವ್ರಿಗೆ ಯಂಗ್ ಫೆಲೋಸ್ಗೆ ಕೊಲ್ಯಾಟ್ರಲ್ಸ್ ಇರಲ್ಲ. ಹಾ ಸರ್. ಸೊ ಬ್ಲಾಕ್ ಆಯ್ತು ಅಂದ್ರೆ ಹಾರ್ಟ್ ನಿಂತು ಹೋಗುತ್ತೆ. ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾ. ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಹ್ಮ್ ಹ್ಮ್ ಸೊ ಹಾರ್ಟ್ ಯಾವಾಗ ಇನ್ಫಾರ್ಕ್ಷನ್ ಆಗುತ್ತಲ್ಲ, ಮ್ಯಾಸಿವ್ ಇನ್ಫಾರ್ಕ್ಷನ್ ಆದ್ರೆ ಹಾರ್ಟ್ ನಿಂತು ಹೋಗ್ಬಿಡುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಸೊ ಹ್ಮ್. ಇದಾಗುತ್ತೆ. ಅನ್ಫಾರ್ಚುನೇಟ್ಲಿ ಈಚೀಚೆಗೆ ಮೊದ್ಲಿಂದಲೂ ಆಗ್ತಾ ಇದೆ. ಹ್ಮ್. ಈಗ ಮೇನ್ಲಿ ನಮ್ಗೆ ಅದಕ್ಕೆ ಕಾರಣ ಸೆಡೆಂಟ್ರಿ ವರ್ಕ್ ಅಂತೀವಿ. ಬಟ್ ಇವ್ರೇನಲ್ಲ ಆಕ್ಟಿವ್ ಪರ್ಸನ್, ಹ್ಮ್. ಎಕ್ಸರ್ಸೈಸ್ ಮಾಡ್ತಾರೆ, ಅವ್ರು ನೋಡಕ್ಕೂ ಫಿಟ್ ಕಾಣ್ತಾರೆ. ಹೌದು ಸರ್. ಬಟ್ ಆಗುತ್ತೆ ಇದೆಲ್ಲ ವೆರಿ ಅಂತ ಶಾಕಿಂಗ್ be ಅಂತ careful ಅನ್ಸುತ್ತೆ. ಅಂತ ಒಂದು ವಾರ್ನಿಂಗ್ ಅಷ್ಟೇ. ಸರ್ ಇದು ಏನ್ ಸುಳಿವು ಕೊಡುತ್ತೆ ಸರ್ ಇದು? ಎದೆ ನೋವು ಬರುತ್ತಮ್ಮ. ಎದೆ ಒಳಗೆ ಯಾರೋ ಎದೆ ಮೇಲೆ ಕೂತಂಗ ಆಗುತ್ತೆ. ಕನ್ಸ್ಟ್ರಿಕ್ಷನ್ ಪೈನ್ ಅಂತೀವಿ. ಚೆಸ್ಟ್ ಹ್ಮ್. ಅನ್ನು ಒತ್ತಿದಂಗ ಆಗುತ್ತೆ. ಹ್ಮ್. ಅವಾಗ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಹತ್ರ ಹೋಗ್ಬೇಕು. ಅಥವಾ ಮನೆಗೆ ಒಂದು ಎಕೋಸ್ಪ್ರಿನ್ ಮಾತ್ರೆ ಇದ್ರೆ ಬಾಯಿನಲ್ಲಿ ಹಾಕೋಬೇಕು. ಹ್ಮ್. ಆದಷ್ಟು ಬೇಗ ಎದೆ ನೋವು ಬಂದಾಗ ನೆಗ್ಲೆಕ್ಟ್ ಮಾಡ್ತೀರಾ. ನನಗೆ ಗ್ಯಾಸ್ಟ್ರಿಕ್ ಆಗದೆ ಅಂತ ಇವರೇ ಮನೆಯೊಳಗೆ ಆಂಟಾಸಿಡ್ ಕುಡಿದಿರಾ, ಪ್ಯಾಂಟಿನ್ ಉಣ್ಕೊಂಡಿರ್ದಿರಾ, ಹ್ಮ್ ಹ್ಮ್ ಹತ್ತಿರ ಇರೋ ಹಾಸ್ಪಿಟ್ಲಿಗೆ ಹೋದ್ರೆ ಅಟ್ಲೀಸ್ಟ್ ಒಂದು ECG ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಹ್ಮ್. ಇಮಿಡಿಯೇಟ್ಲಿ ಹೈಯರ್ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಜಯದೇವ ಅಥವಾ ಮನೆ ಹತ್ರ ಇರೋ ಯಾವುದೇ ಕಾರ್ಡಿಯಾಲಜಿಸ್ಟ್ ಹ್ಮ್. ಅವ್ರನ್ನ ಟ್ರೀಟ್ ಮಾಡಬಹುದು. ಸೊ ಜನಗಳಿಗೊಂದು ಸಂದೇಶ, ಹ್ಮ್. ಇದು ಆಗೋದೇ ಇಲ್ಲ ಅಂತಲ್ಲ, ಎಲ್ರಿಗೂ ಆಗುತ್ತೆ ಅಂತಾನೂ ಅಲ್ಲ. ಹ್ಮ್. ಬಟ್ ಹಿಂಗಾದಾಗ ಇಮಿಡಿಯೇಟ್ಲಿ ಅಟೆನ್ಷನ್ ತಗೊಳ್ಳಿ ಅಂತ ಅಷ್ಟೇ. ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಮತ್ತೊಂದು ಪ್ರಶ್ನೆ, ಇವಾಗ ನಮ್ಮ ಲೈಫ್ ಸ್ಟೈಲ್ ಬೇರೆ ಚೇಂಜ್ ಆಗ್ತಾ ಇದೆ. ಸೊ ಅದಕ್ಕೂ ಏನಾದ್ರೂ ಕಾರಣ ಇರ್ಬೋದು ಸರ್? ಡೆಫಿನೆಟ್ಲಿ ವರಿ ಕರಿಗೆ ಗ್ಯಾಸ್ಟ್ರಿಕ್, ಹಾ ಸರ್. ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಹ್ಮ್. ಯಾರಿಗೆ ತುಂಬಾ ಸ್ಟ್ರೆಸ್ ಗಳು ಇರ್ಬೋದು. ಹಾ. ಸ್ಟ್ರೆಸ್ ಅಂದ್ರೆ ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ವರ್ಕ್ ಸ್ಟ್ರೆಸ್ ಇರ್ಬೋದು, ಹ್ಮ್. ಅಥವಾ ನಾನು ಬಹಳ ಬೇಗ ಹೆಸರು ಮಾಡ್ಬಿಡ್ಬೇಕು, ಇವೆಲ್ಲವೂ ಕೂಡ ಸ್ಟ್ರೆಸ್ ಅಂತೀವಿ ನಾವು. ಹ್ಮ್. ಸ್ಟ್ರೆಸ್ ಜಾಸ್ತಿ ಇದ್ದಾಗ ಆಹಾರ, ಎಕ್ಸರ್ಸೈಸ್, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಅಂದ್ರೆ ಹ್ಮ್. ಜಿಮ್ ಹೋಗಿ ಜಸ್ಟ್ ಸಾಧನೆ ಮಾಡುವಂತಲ್ಲ. ಹ್ಮ್ ಹ್ಮ್ ಮಿನಿಮಮ್ ವಾಕಿಂಗ್ ಆದ್ರೂ ಇರ್ಬೇಕು ಮನುಷ್ಯರಿಗೆ. ಎವ್ರಿ ಡೇ ಅಟ್ಲೀಸ್ಟ್ 30 minutes ವಾಕ್ ಮಾಡ್ಬೇಕು. ಹ್ಮ್ ಹ್ಮ್ ಈ ಬೇಸಿಗೆಯಲ್ಲಿ ನೀರ್ ಜಾಸ್ತಿ ಕುಡಿಬೇಕು. ಹ್ಮ್. ಸೊಪ್ಪು ತರಕಾರಿಗಳು ಜಾಸ್ತಿ ತಿನ್ಬೇಕು. ಹ್ಮ್. ಫ್ಯಾಟ್ ಫುಡ್ ಪರ್ಟಿಕ್ಯುಲರ್ಲಿ ನಾನ್ ವೆಜಿಟೇರಿಯನ್, ಮಟನ್ ಅದನ್ನ ಕಡಿಮೆ ಮಾಡ್ಬೇಕು, ತಿನ್ಲೇಬಾರ್ದು ಅಂತ ಏನಿಲ್ಲ. ಹ್ಮ್ ಹ್ಮ್ ಸೊ ಇವೆಲ್ಲವನ್ನು ಅವೇರ್ನೆಸ್ ಅಂತೀವಿ ಇವೆಲ್ಲ. ಹ್ಮ್ ಹ್ಮ್ ಇದು ಕೂಡ ಹಿಂಗ ಆದಾಗೆ ಮೊದ್ಲಿಗೂ ಆಗೋದಮ್ಮ. ಹಾ. ಬಟ್ ಏನಂದ್ರೆ ಈಚೀಚೆಗೆ ರಿಪೋರ್ಟ್ ಆಗ್ತವೆ ನೋಡಿ. ಈಸ್ ಎ ಸೆಲೆಬ್ರಿಟಿ, ಇಮಿಡಿಯೇಟ್ಲಿ ಬೇಗ ನ್ಯೂಸ್ ಆಗೋಗುತ್ತೆ. ಹೌದು ಸರ್. ಬೇರೆಯವರು ಈ ವಯಸ್ಸಿನವ್ರು ಆಗಿರೋರು ಇರ್ತಾರೆ. ನನಗೆ ಮೆಡಿಕಲ್ ಪ್ರೊಫೆಷನ್ ಗೊತ್ತಿರುತ್ತೆ. ಹ್ಮ್ ಹಮ್ ಬಂದು ನಮ್ಮಲ್ಲೇ ಹೆಚ್ಚು ಕಮ್ಮಿ ಆಗಿ ಜೇದೆ ಹೋಗಿ ದಾರಿ ಒಳಗೆ ತೀರ್ಕೊಂಡು ಇರ್ತಾರೆ. ಬಟ್ ಇವರು ಸೆಲೆಬ್ರಿಟಿಗಳಿಂದ ಜನಗಳಿಗೊಂದು ಸಂದೇಶ ಹೋಗುತ್ತೆ. ಹ್ಮ್ ಸೊ ನೀವು ಈ ಮಾಧ್ಯಮದವರು ನೀವು ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಳ್ಳೇದಮ್ಮ. ದಯವಿಟ್ಟು ಬಿ ಕೇರ್ಫುಲ್. ಹ್ಮ್ ಏನೇ ಸಡನ್ ಮ್ಯಾಸಿವ್ ಅಟ್ಯಾಕ್ ಮನೆಗೆ ಸತ್ತವ್ರು ಏನು ಮಾಡಕ್ಕಾಗಲ್ಲ. ಬಟ್ ಎನಿ ಚೆಸ್ಟ್ ಪೈನ್, ಹ್ಮ್
ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ಯಾಕೋ ಗ್ಯಾಸ್ಟ್ರಿಕ್ ಬಹಳ ಜನ ಈ ತಪ್ಪು ಮಾಡ್ತಾರೆ. ಅಯ್ಯೋ ನಾನು ನಿನ್ನೆ ಎಲ್ಲೋ ಊಟ ಮಾಡಿದ್ದೆ ಗ್ಯಾಸ್ಟ್ರಿಕ್ ಆಗಿರ್ಬೇಕು ಅಂತ ಡೈಜಿನ್ ಕುಡಿತೀನಿ, ಅವೆಲ್ಲ ಮಾಡ್ಬೇಡಿ. ಸರ್ ಚೆಸ್ಟ್ ಪೈನ್ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ. ಸರ್ ಎಷ್ಟು ಗಂಟೆ ಒಳಗೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಬದುಕುಳಿತಾರೆ ಇದು ಗೋಲ್ಡನ್ ಅವರ್ ಅಂತೀವಮ್ಮ. ವಿತ್ ಇನ್ 1 hour ಇಟ್ಸ್ ಆಲ್ವೇಸ್ ಗುಡ್. ಕ್ಲಾಟ್ ಡಿಸಾಲ್ವ್ ಮಾಡಬಹುದು. ಸೊ ಅದಕ್ಕೆ ಮೆಡಿಸಿನ್ಸ್ ಇರ್ತಾವ ಹಾಸ್ಪಿಟ್ಲಿಗೆ ಹೋದ್ರೆ. ಅಂಡ್ ಸ್ಪೆಷಲ್ ಟೆಸ್ಟ್ ಗಳು ಇರ್ತವೆ. ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದ್ಯಾ ಇಲ್ಲ ಅಂತ ಬ್ಲಡ್ ಟೆಸ್ಟ್ ನಲ್ಲೇ ಗೊತ್ತಾಗುತ್ತೆ. ಸೊ ಅದರಿಂದ ದಯವಿಟ್ಟು ನಿಮ್ ಮನೆ ಹತ್ರ ಇವಾಗ ಲಗ್ಗೆಲಿ ಜಯದೇವ ಎಲ್ಲಾ ಕಡೆ ಬ್ರಾಂಚ್ ಮಾಡಿದೆ. ಇಲ್ಲಿ ನೋಡಿ ಮಲ್ಲೇಶ್ವರಂದವ್ರಿ KC ಜನರಲ್ ನೊಳಗೆ ಜಯದೇವ ಹಾಸ್ಪಿಟಲ್ ಇದೆ. ಈ ಸುತ್ತಮುತ್ತ ಎಲ್ಲಾದ್ರೂ ಕೂಡ ಅರ್ಜೆಂಟ್ ಹೋಗಿ ಅಂತ 100 ಜನ ಹೋದಾಗೆ ಒಬ್ಬನು ಉಳಿದ್ರು ಸಾಕು ನಮ್ಗೆ. ಇನ್ 99 ಜನ ಇಲ್ಲ ಹೋಗ್ರಿ ECG ನಾರ್ಮಲ್ ಇದೆ, ಗ್ಯಾಸ್ಟ್ರಿಕ್ ಇದೆ ಹೋಗ್ರಿ ಅಂತ ಕಳಿಸ್ತಾರೆ ಅವ್ರೇನೆ. ಆದ್ರೆ ಅಟ್ಲೀಸ್ಟ್ ಒಬ್ಬನಾದ್ರೂ ಉಳ್ಕೊತಾನೆ. ಅದೇ 100 ಜನ ನನ್ಗೇನಿಲ್ಲ ಅನ್ಕೊಂಡ್ರೆ ಮನೇಲೆ ಸತ್ತೋಗ್ಬಿಡ್ತಾರೆ. ಸೊ ದಯವಿಟ್ಟು ಆದಷ್ಟು ಬೇಗ ಗೋಲ್ಡನ್ ಅವರ್ ಅಂತೀವಿ ನಾವು. ಅಂಡ್ ಇನ್ನೊಂದು ಅಡ್ವೈಸ್ ಇಲ್ಲ, ದಯವಿಟ್ಟು ನೀವೇ ಡ್ರೈವ್ ಮಾಡ್ಕೊಂಡು ಹೋಗ್ಬೇಡಿ. ಬಹಳ ಜನ ಯಂಗ್ಸ್ಟರ್ಸ್ ಏನಾಗ್ತಾರೆ, ಈ ವಯಸ್ಸಿನವರು ನಾವೇ ಕಾರ್ ಡ್ರೈವ್ ಮಾಡ್ಕೊಂಡು ಹಾಸ್ಪಿಟಲ್ ಹೋಗ್ಬಿಡ್ತೀನಿ ಅಂತಾರೆ. ಹೌದು ಸರ್, ಹೌದು. ಸರ್ ಈಗ ಮಧ್ಯ ವಯಸ್ಕರೇ ಅಂದ್ರೆ ಈಗ 30ರಿಂದ ಈ 40, 45 ಇಂಥವರೇ ಏನಾದ್ರು ಟಾರ್ಗೆಟ್ ಆಗ್ತಾ ಇದಾರ ಹಾರ್ಟ್ ಅಟ್ಯಾಕ್ಗೆ? ಇಲ್ಲಮ್ಮ, ಏನಿಲ್ಲ. ಈಚೆ ಸ್ವಲ್ಪ ಜಾಸ್ತಿ ಆಗಿದೆ ಇನ್ಸಿಡೆನ್ಸ್. ನಾವೇ ಹೇಳೋ ಮೊದಲ ಕಾಲದಾಗೆಲ್ಲ ನಾನ್ MBBS ಹೋದಾಗ ಬಳ್ಳಾರಿ ಒಳಗೆ ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು. ಇವತ್ತು ರಿವರ್ಸ್ ಆಗ್ಬಿಟ್ಟಿದೆ, ತಂದೆ ಮಗನ್ನ. ಅದಕ್ಕೆ ಏನಂದ್ರೆ ವರ್ಕ್ ಟೆನ್ಷನ್ ನೋಡಿ. ಅವ್ರು ಎಷ್ಟೆಲ್ಲಾ ಸೀರಿಯಲ್ ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ನ್ಯಾಚುರಲಿ ಸ್ಟ್ರೆಸ್ ಇದ್ದೇ ಇರುತ್ತಮ್ಮ. ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಯಾರಿಗೆ ಜಾಸ್ತಿ ಇರುತ್ತಲ್ಲ. ಈಗಿನ ಜನರೇಷನ್ ಏನಂದ್ರೆ ಫುಡ್ ಹ್ಯಾಬಿಟ್ಸ್ ಸರಿ ಇಲ್ಲ, ಜಂಕ್ ಫುಡ್ ಗಳು ಜಾಸ್ತಿ, ಅಲ್ಲಿ ಇಲ್ಲಿ ತಿರುಗಾಡೋದ್ ಜಾಸ್ತಿ, ಪಾರ್ಟಿಗಳು ಜಾಸ್ತಿ. ಹಂಗಾಗಿ ದಟ್ ಇಸ್ ಒನ್ ಆಫ್ ದಿ ಆಡೆಡ್ ಫ್ಯಾಕ್ಟರ್. ಸೊ ಅದರಿಂದ ಯಂಗ್ಸ್ಟರ್ಸ್ ಗೆ ಈಚೀಚೆಗೆ ಜಾಸ್ತಿ ಆಗ್ತದೆ. ಅಂಡ್ ರಿಪೋರ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಆದ ತಕ್ಷಣ ಇವು ಮಾಧ್ಯಮಗಳು ಇರೋದ್ರಿಂದ ಅಯ್ಯೋ ಪಾಪ ಅಲ್ಲೊಬ್ಬ ಹೆಂಗ್ ಹೇಳೋದು ಆಗಿನಾಗಿ ಬರುತ್ತೆ. ಚಿಕ್ಕ ಹುಡುಗಿ ಮೇಡಮ್ಗೆ ಹೋಮ್ವರ್ಕ್ ತೋರ್ಸೋಗೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ಲು. ಅದು ಹಾರ್ಟ್ ಅಟ್ಯಾಕ್ ನೋಡಮ್ಮ, ಹೃದಯದಲ್ಲಿ ಬರೀ ಹಾರ್ಟ್ ಅಟ್ಯಾಕ್ ಅಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ, ಕಾರ್ಡಿಯಾಕ್ ಫೇಲ್ಯೂರ್ ಅಂತೀವಿ. ಇದೆಲ್ಲ ನಮ್ ಮೆಡಿಕಲ್ ಪ್ರಾಬ್ಲಮ್ಗಳು. ಒಟ್ನಾಗೆ ಹೃದಯ ಬಡಿತ 5 ನಿಮಿಷ ನಿಂತೋದ್ರೆ ದೇ ಆರ್ ಡೆಡ್. ಸೊ ಅದಕ್ಕೆ 108 ಕಾರಣಗಳು. ಅದ್ರೊಳಗೆ ಇದು ಎಲ್ಲದಕ್ಕೂ ಹಾರ್ಟ್ ಅಟ್ಯಾಕ್ ಅಂತ ಸರ್ವೇ ಸಾಮಾನ್ಯ ಜನ ಮಾತಾಡೋದು ಹಾರ್ಟ್ ಅಟ್ಯಾಕ್ ಆಗೋಯ್ತಂತೆ ಅಂತ. ಬಟ್ ಬೇರೆ ಬೇರೆ ರೀಸನ್ ಇರುತ್ತೆ. ಹಂಗಾಗಿ ದಯವಿಟ್ಟು ನಿಮ್ಮ ಹೃದಯವನ್ನ 30 ವರ್ಷ ಆದ್ಮೇಲೆ ವರ್ಷಕ್ಕೊಂದ್ಸಾರಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಸರ್ ಇನ್ನೊಂದು ವಿಷಯ, ಈಗ ಕೋವಿಡ್ ಇಂಜೆಕ್ಷನ್ನೇ ಎಲ್ಲದಕ್ಕೂ ಕಾರಣ ಅಂತ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸರ್. ಇದು ಹಳೆ ಸುದ್ದಿ ಆಗೋಯ್ತಮ್ಮ. ಕೋವಿಡ್ ಇಂದ ಇದಾದ್ಮೇಲೆ ಆತರ ಮಾತಾಡೋರು, ಬಟ್ ಇಲ್ಲ, ಅವೆಲ್ಲ ಹಳೆ ಸುದ್ದಿ ಆಗೋಯ್ತು. ಈಗ ಕೋವಿಡ್ ಬಂದಾದ್ಮೇಲೆ ಕ್ಲಾಟ್ಸ್ ಜಾಸ್ತಿ ಆಗೋದು ಅಂತ ಹೇಳಿ ಇನ್ನ ಕೆಲವರು ಅದಕ್ಕೆ ವ್ಯಾಕ್ಸಿನ್ ತಗೊಂಡವ್ರಿಗೆ ಹಿಂಗ ಆಗೋದು ಅಂತ ಬೇರೆ ಸುದ್ದಿ ಬಂದಿತ್ತು. ಬಟ್ ಅದನ್ನ ಪ್ರೂವ್ ಆಯ್ತು, ವ್ಯಾಕ್ಸಿನ್ಗೂ ಹಾರ್ಟ್ ಅಟ್ಯಾಕ್ ಸಂಬಂಧ ಇಲ್ಲ. ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂತೀವಿ, ಕೆಲವು ಕಾಯಿಲೆಗಳು ಬಂದು ಆದ್ಮೇಲೆ ಅದ್ರ ಸೈಡ್ ಎಫೆಕ್ಟ್ಸ್ ಇರ್ತವೆ. ಅದು ಒಂದು ರೀಸನ್ ಅಂತ ಒಂದೆರಡು ದಿನ ಸುದ್ದಿಯಲ್ಲಿತ್ತು. ಈಗ ಅದೆಲ್ಲ ಮುಗಿತಮ್ಮ. ಅಷ್ಟೇ, ನಮ್ಮ ಜೀವನ ಶೈಲಿನಿಂದಾನೇ ನಾವೆಲ್ಲದನ್ನು ಆರೋಗ್ಯ 100%. ಯಾವ ಮನುಷ್ಯ ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಅವನು ಊಟ ಗಮನ, ನೀರ್ ಜಾಸ್ತಿ ಕುಡಿಬೇಕು, ವಾಕಿಂಗ್ ಅಮ್ಮ, ಎಕ್ಸರ್ಸೈಸ್, ಸೆಡೆಂಟ್ರಿ ವರ್ಕ್ ಅಂತೀವಲ್ಲ. ಡಾಕ್ಟರ್ ಮಂಜುನಾಥ್ ಕಾರ್ಡಿಯಾಲಜಿಸ್ಟ್ ಮಾಡಿರೋದು ಮಾತಾಡೋದು ನೀವು ಕೇಳಿರ್ಬೇಕು. ಸೆಡೆಂಟ್ರಿ ವರ್ಕ್, ಕೂತ್ ಕೆಲಸ. ಸ್ಮೋಕಿಂಗ್ ಇಸ್ ಡೇಂಜರಸ್ ಅಂತ. ಸ್ಮೋಕರ್ಸ್ 100% ಬಿಡ್ಬೇಕು. ಬಟ್ ಯಾವಾಗಲೂ ಕೂತು ರಿಮೋಟ್ ಇಟ್ಕೊಂಡು ಎಲ್ಲಾ ಕೆಲಸ ಕಂಪ್ಯೂಟರ್ ಮುಂದೆ ಮಾಡ್ತೀನಿ, ಆನ್ಲೈನ್ ಮಾಡ್ತೀನಿ, ಇದು ಮಾಡೋರು ಸೆಡೆಂಟ್ರಿ ವರ್ಕ್, ಸಿಟ್ಟಿಂಗ್ ಜಾಬ್ ಇಸ್ ವರ್ಸ್ ದನ್ ಸ್ಮೋಕಿಂಗ್ ಅಂತೀವಿ. ಅದನ್ನ ದಯವಿಟ್ಟು ಬೆಳಗ್ಗೆ ಎದ್ದು, ಹಳೆ ಕಾಲದಲ್ಲಿ ಸೂರ್ಯೋದಯಕ್ಕೆ ಮೊದಲೇ ಎದ್ದೋಳೋರು ಜನ, ಅರ್ಥ ಆಯ್ತಾರೆ, ಬೆಳಗ್ಗೆನೆ ವಾಕಿಂಗ್ ಮಾಡೋರು. ಈಗೆಲ್ಲ ಚೇಂಜ್ ಆಗೋಗಿದೆ. ಅದು ಆ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ನಾವು ಯಂಗ್ ಪೀಪಲ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಮ್ಮ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.